ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಇವತ್ತು ತಿರ್ಗಾ ಒಂದು ಸಿರೀಸ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಸೊ ಈ ಸೀರೀಸ್ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಕೋಡಿಂಗಲ್ಲಿರುತ್ತೆ, ಮೋಸ್ಟ್ಲಿ .NET C# ಫೋಕಸ್ಡ್ ಆಗಿರುತ್ತೆ. ಸೊ ಇವತ್ತಿನ ಪ್ರಾಬ್ಲಮ್ ಏನಪ್ಪ ಅಂದರೆ, ಸೊ ಡೈರೆಕ್ಟಾಗಿ ಕೋಡ್ಗೆ ಹೋಗೋಣ. ಸೊ ಇವತ್ತಿನ ಪ್ರಾಬ್ಲಮ್ ಏನಪ್ಪ ಅಂದರೆ, ಸೊ ಇವಾಗ ನೋಡಿ, ಇದು ಸ್ಮಾಲ್ ಕಂಟ್ರೋಲರ್ ಕ್ರಿಯೇಟ್ ಮಾಡಿದ್ದೀನಿ, ವ್ಯೂ. ಸೊ ಔಟ್ ಆಫ್ ದ ಬಾಕ್ಸ್ ಆ್ಯಪ್ ಬರುತ್ತಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಿಂಪಲ್ಲಾಗಿ ಒಂದು ಕಂಟ್ರೋಲರ್ ಕ್ರಿಯೇಟ್ ಮಾಡಿ ವ್ಯೂ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಇದು ಹೋಮ್, ಪ್ರೈವಸಿ, ವ್ಯಾಲ್ಯೂಸ್ ಅಂತ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಅದು ನಮಗೆ ಡೇಟಾಬೇಸ್ ಆಪರೇಷನ್ನ ಮಿಮಿಕ್ ಮಾಡೋಕ್ಕೆ ಸುಮ್ಮನೆ ಒಂದು ಥ್ರೆಡ್ ಥರ ಹಾಕಿದ್ದೀನಿ. ಸೊ ಸೈಟ್ ಕಾಣಿಸ್ಲಿಲ್ಲ ಅಂದರೆ ಇಲ್ಲಿದೆ ನೋಡಿ, ಇದೆ ಸ್ಯಾಂಪಲ್ ಸೈಟು, ಸೋರ್ಟೆಡ್ 2030. ಸೊ ಇದೊಂದು ಡೇಟಾಬೇಸ್ ಆಪ್ರೇಷನ್ ಥರ ಸುಮ್ಮನೆ ಮಿಮಿಕ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ ಏನಪ್ಪ ಅಂದರೆ, ಸಮ್ಟೈಮ್ಸ್ ಇವಾಗ ಏನಾಗುತ್ತಪ್ಪ ಅಂದರೆ, ಡೇಟಾಬೇಸ್ ಆಪ್ರೇಷನ್ ಆಯಿತು, ಸಮ್ ಕನೆಕ್ಟಿವಿಟಿ ಇಶ್ಯೂ ಆಯಿತು. ಸೊ ಸಪೋಸ್ ಇಲ್ಲಿ ವ್ಯಾಲ್ಯೂ ಸೆಟ್ ಆಗಿಲ್ಲ ಅಂದರೆ ಇವಾಗ ಏನಾಗುತ್ತೆ ಅಂತ ನೋಡಿ. ಕೆಲವು ಸಲ ನಾವು ನಲ್ ಅಂತ ರಿಟರ್ನ್ ಮಾಡ್ತೀವಿ ಫಂಕ್ಷನಿಂದ, ಅದು ಬ್ಯಾಡ್ ಪ್ರಾಕ್ಟೀಸ್. ಇವಾಗ ಏನಾಗುತ್ತೆ ಅಂತ ನೋಡಿ. ಸೊ ನೋಡಿ, ಎಕ್ಸೆಪ್ಷನ್ ಬರ್ತಿದೆ ನೋಡಿ, ಎಕ್ಸೆಪ್ಷನ್, ನಲ್ ರೆಫರೆನ್ಸ್ ಎಕ್ಸೆಪ್ಷನ್, ಫೇಮಸ್ ಎಕ್ಸೆಪ್ಷನ್. ಸೊ ಬೆಸ್ಟ್ ಪ್ರಾಕ್ಟೀಸ್ ಏನಪ್ಪ ಅಂದರೆ, ಈ ಥರ ನೀವು ರಿಟರ್ನ್ ಮಾಡ್ಬೇಕಾರೆ ಇಲ್ಲ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ಏನು ಮಾಡ್ಕೋಬೋದಪ್ಪ ಅಂದರೆ ಅದನ್ನು, ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ವ್ಯೂ ತೋರಿಸ್ತೀನಿ ಒಂದ್ಸಲಿ, ಸೊ ಕ್ಲಾರಿಟಿ ಬರುತ್ತೆ. ಇನ್ನು ನೋಡಿ, ವ್ಯೂ ಮಾಡಲ್ಸ್ ವ್ಯಾಲ್ಯೂಸ್ ಇತ್ತಲ್ಲ ಅಲ್ಲಿ, ಸೊ ವ್ಯಾಲ್ಯೂಸ್ ವ್ಯೂ ಮಾಡಲ್ ಇಲ್ಲಿದೆ. ಸೊ ಅದು ಏನಿಲ್ಲ, ಸಿಂಪಲ್. ಸೊ ಲಿಸ್ಟ್ ಆಫ್ ಇಂಟೀಜರ್ಸ್ ಐನೆಂಬರಬಲ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಅದು ಸುಮ್ಮನೆ ಪಾಪ್ಯುಲೇಟ್ ಆಗ್ತಾಯಿದೆ. ಸೊ ಇದನ್ನೇ ನಾವು ರಿಯಲ್ ವರ್ಲ್ಡಲ್ಲಿ ಕನ್ಸಿಡರ್ ಮಾಡಿದ್ರೆ, ಸೊ ಅದು ಡೇಟಾಬೇಸ್ ಲಿಸ್ಟ್ ಆಫ್ ಏನಪ್ಪ ಅದು, ಲಿಸ್ಟ್ ಆಫ್ ಪ್ರೈಸಸ್ ಇರ್ಬೋದು, ಪ್ರೈಸಸ್ ಫಾರ್ ಲಿಸ್ಟ್ ಆಫ್ ಮೆನ್ಯೂ ಐಟಮ್ಸ್. ಸೊ ಈ ಥರ ಏನಾದರೂ ಇರ್ಬೋದು. ಅದು ನಲ್ ಅಂತ ಹಾಕಿದಾಗ ಅದು ನಮ್ಮ ಫೇಮಸ್ ಎಕ್ಸೆಪ್ಷನ್ ಬರುತ್ತೆ, ವಿಚ್ ಈಸ್ ನಲ್ ರೆಫರೆನ್ಸ್ ಎಕ್ಸೆಪ್ಷನ್. ಇದು .NET ಜಗತ್ತಲ್ಲಿ ಅಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಜಗತ್ತಲ್ಲೂ ಒಂದು ಫೇಮಸ್ ಎಕ್ಸೆಪ್ಷನ್ ಆಗಿ, ಅಟ್ಲೀಸ್ಟ್ .NET ಇದರಲ್ಲಿ ಮಾತ್ರ ಫೇಮಸ್ಸು. ಸೊ ಇದನ್ನು ಹೆಂಗೆ ಪ್ರಿವೆಂಟ್ ಮಾಡೋದಪ್ಪ ಅಂದರೆ, ಸೊ ನೀವು ಇನಿಷಿಯಲೈಸ್ ಮಾಡ್ತಿರ್ಬೇಕಾದ್ರೇ ಸೆಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಮಾಡೋದು ಬೇಡ, ನಲ್ಲಿರಲಿ ಆಮೇಲೆ ಸೆಟ್ ಆಗಲಿ ಅಂತ ಇದ್ದರೆ, ಸೊ ಕರೆಕ್ಟಲ್ಲಿ ಕೋಡಲ್ಲಿ ಎಲ್ಲಾದರೂ ಒಂದು ಕಡೆ ಏನು ಮಾಡಬೇಕಪ್ಪ ಅಂದರೆ, ಸೊ ಟರ್ನರಿ ಕಂಡೀಷನ್ ಹಾಕ್ಬೋದು. ನೋಡಿ, ಈಗ ಟರ್ನರಿ ಕಂಡೀಷನ್ ಹಾಕ್ತೀನಿ ಇಲ್ಲಿ. ಸೊ ಇದೊಂದು ಸಿಂಪಲ್ ಅನ್ನಿಸ್ಬೋದು, ಆದರೆ ಇದರಿಂದ ತುಂಬ ಡೆವಲಪ್ಮೆಂಟ್ ಟೈಮಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡಿ, ಈಗ ಟೈಪೇ ಮಾಡೋಕ್ಕಾಗ್ತಾಯಿಲ್ಲ ಅದು. ಸೊ ಅದೊಂದು ಕಂಟೈನರ್ ಆಬ್ಜೆಕ್ಟ್, ಲಿಸ್ಟ್ ಆಬ್ಜೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ವ್ಯೂ. ಸೊ ನಾವೊಂದು ಇದು ಒಂದು ಬೆಸ್ಟ್ ಪ್ರಾಕ್ಟೀಸ್, ಆರ್ ಇಲ್ಲ ಅಂದರೆ ಏನಿಲ್ಲ, ಮಾಡೋದ್ರ ವ್ಯಾಲ್ಯೂಸ್ ಅಷ್ಟೇ. ಸೊ ಈಗ ನೋಡಿ ಏನಾಗುತ್ತೆ ಅಂತ. ಆವಾಗಲೇ ಎಕ್ಸೆಪ್ಷನ್ ಬಂತಲ್ಲ, ಈಗ ನೋಡಿ ಎಕ್ಸೆಪ್ಷನ್ ಬರೋದಿಲ್ಲ, ಅದು ಏನೂ ತೋರಿಸಲ್ಲ ಅದು. ನೋಡಿ, ವ್ಯಾಲ್ಯೂಸ್ ಏನಿಲ್ಲ, ಎಕ್ಸೆಪ್ಷನ್ನು ಬರಲಿಲ್ಲ. ಸೊ ಅದೇ ನಾನೀಗ ಈ ಲೈನ್ನ ಕಮೆಂಟ್ ಔಟ್ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತ.
ನೋಡಿ. ಸೊ ಇದೊಂದು ಬೆಸ್ಟ್ ಪ್ರಾಕ್ಟೀಸು. ಇದನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ನಮ್ಮ ಇವ್ರು ಹೇಳ್ತಾರೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಟ್ಯೂಟೋರಿಯಲಲ್ಲಿ. ಅಲ್ಲಿ ತನಕ ಕಲಿತಾ ಇರಿ, ದುಡ್ಡು ಕಾಸು ಮಾಡ್ತಾಯಿರಿ.